ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಬೇರೆಯವರ ಕಥೆಯಲ್ಲಿ ನೋವಿದ್ದಾಗ ನಿನ್ನ ಮನಸ್ಸಿನಲ್ಲಿ ಅದು ಬೇರೆಯವರ ಕಥೆಯಾಗಿಯೇ ಉಳಿಯಲಿ. ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಮಾಡು. ಒಳ್ಳೆಯದಾಗಲಿ ಎನ್ನುವ ಪ್ರಾರ್ಥನೆ ಸದಾ ನಿನ್ನ ಹೃದಯದಲ್ಲಿರಲಿ. ತನ್ನ ಜೀವನಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ನೀಡು. ಬೇರೆಯವರ ಜೀವನವನ್ನು ತನ್ನದಾಗಿಸಿಕೊಳ್ಳಬೇಡ. ಎಲ್ಲರ ಅವರದೇ ಆದ ಪಯಣವಿದೆ. ನಿನಗೆ ಏನು ಬೇಕೋ ಹೇಳು. ಈ ಸಾಯಿ ಇರುವಾಗ ನಿನಗೆ ಏನು ಕೊರತೆ? ಈ ತಂದೆಯ ಮೇಲೆ ನಿನಗೆ ಹಕ್ಕಿರುವುದರಿಂದ ನಿನಗೆ ಏನು ಬೇಕೋ ನನ್ನ ಬಳಿ ಕೇಳು. ಅದೇ ಸಮಯ ನಿನಗೆ ಏನು ಬೇಕೆಂದು ಈ ತಂದೆಗೆ ತಿಳಿದಿದೆ ಎಂಬುದನ್ನು ಮರೆಯಬೇಡ. ಮನಸ್ಸಿನ ಶಕ್ತಿ ದೇಹದ ಶಕ್ತಿಯಾಗುತ್ತದೆ. ಜಗತ್ತಿಗೆ ನೀನು ಯಾರೆಂದು ತೋರಿಸಬೇಕೆನ್ನುವ ಹಠವಿಲ್ಲದೆ ತನಗೆ ತಾನು ಯಾರೆಂದು ತೋರಿಸಬೇಕೆನ್ನುವ ಛಲವಿರಲಿ. ತನ್ನ ಮೇಲೆ ಸದಾ ನಂಬಿಕೆ ಇರಲಿ. ನಿನ್ನ ಅರ್ಹತೆ ಏನೆನ್ನುವ ಪ್ರಶ್ನೆ ಇಲ್ಲ. ಜೀವನದ ಶ್ರೇಷ್ಠತೆಯನ್ನು ಅನುಭವಿಸಲು ನಿನಗೆ ಅರ್ಹತೆ ಇದೆಯೆಂದು ನೀನು ನಂಬಲು ನಿನಗೆ ನಾನು ಸಹಾಯವನ್ನು ಮಾಡುತ್ತೇನೆ. ನಿನಗೆ ನಾನು ದಾರಿಯನ್ನು ತೋರಿಸುತ್ತೇನೆ. ನಿನಗೆ ನಿನ್ನ ಶಕ್ತಿಯನ್ನು ಪರಿಚಯಿಸುತ್ತೇನೆ. ನನ್ನ ಮಗುವೆ, ನಿನಗೆ ಎಲ್ಲ ಅರ್ಥವಾಗುತ್ತದೆ. ಆತುರಬೇಡ. ಎಲ್ಲ ಸಮಯಕ್ಕೆ ಸರಿಯಾಗಿ ನಿನಗೆ ಅರ್ಥವಾಗುತ್ತದೆ. ನನ್ನನ್ನು ನಂಬಿ ಬಾ. ತಾನು ಯಾರೆಂದು ತಿಳಿಯುವೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.